ओम नमः शिवाय। भारत माता ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 27/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸುಕರ್ಮಿ ಮಕ್ಕಳೇ, ಚಾರ್ಟ್ ಇಟ್ಟುಕೊಳ್ಳಿ. ಯಾವುದೇ ವಿಕರ್ಮವಾಗಬಾರದು. ವಿಕಾರಗಳು ಏನೇ ಇರಲಿ ಅವೆಲ್ಲವೂ ವಿಕರ್ಮಗಳೇ ಅಲ್ಲವೇ? ತಂದೆಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೆನಪು ಮಾಡುವುದು ಕೂಡ ವಿಕರ್ಮವೇ ಆಗಿದೆ. ತಂದೆ ಎಂದರೆ ತಂದೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಸದಾ ನೆನಪಿನಲ್ಲಿರುವುದು ಅದರಲ್ಲಿ ತುಂಬಾ ಪರಿಶ್ರಮವಿದೆ, ಏಕೆಂದರೆ ಮಾಯೆಯೂ ಕೂಡ ತುಂಬಾ ಜಬರ್ದಸ್ತ್ ಆಗಿದೆ. ಓಂ ನಮಃ ಶಿವಾಯ್. ನೀವು ಮಕ್ಕಳು ಶಾಂತಿಯ ಸಾಗರರಾಗಿದ್ದೀರಿ. ನೀವು ತುಂಬಾ ರಾಯಲ್ ಆಗಿದ್ದೀರಿ. ಇವರಿಗಿಂತ ರಾಯಲ್ ಯಾರೂ ಇರುವುದಿಲ್ಲ. ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಎಷ್ಟು ಮಧುರವಾಗಿ ನಡೆಯಬೇಕು. ಮ್ಯಾನರ್ಸ್ ಕೂಡ ತುಂಬಾ ಚೆನ್ನಾಗಿರಬೇಕು. ದುಃಖ ಕೊಟ್ಟರೆ ನಂತರ ತುಂಬಾ ದುಃಖಿಯಾಗಿ ಸಾಯಬೇಕಾಗುತ್ತದೆ. ನಂತರ ದೊಡ್ಡ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ನಡವಳಿಕೆ ತುಂಬಾ ಮಧುರವಾಗಿರಬೇಕು. ತಂದೆ ಹೇಳುತ್ತಾರೆ, ತಮ್ಮ ಮನೆಗೆ ಹೋಗಬೇಕಿದೆ. ಸೂಕ್ಷ್ಮವತನದಲ್ಲಿ ಮಕ್ಕಳಿಗೆ ಬ್ರಹ್ಮರ ಸಾಕ್ಷಾತ್ಕಾರವಾಗುತ್ತದೆ. ಏಕೆಂದರೆ ನೀವು ಕೂಡ ಇಂತಹ ಸೂಕ್ಷ್ಮವತನವಾಸಿಗಳಾಗಬೇಕು. ಮೌನದ ಅಭ್ಯಾಸ ಮಾಡಬೇಕು. ತುಂಬಾ ಕಡಿಮೆ ಮಾತನಾಡಬೇಕು. ನಂತರ ಶಾಂತಿಯ ಸಾಗರರಾಗಿ ಬಿಡುತ್ತೀರಿ. ನಿಮಗೆ ಕಲಿಸುವವರು ತಂದೆಯಾಗಿದ್ದಾರೆ. ನಂತರ ನಾವು ಇತರರಿಗೆ ಕಲಿಸಬೇಕು. ಇಲ್ಲಿ ಅಸುರರ ಕಾವಲು ತುಂಬಾ ಇದೆ. ಭಕ್ತಿ ಮಾರ್ಗದಲ್ಲಿ ಕಾವಲು ಇದೆ ಅಲ್ಲವೇ? ಈಗ ನೀವು ಸೈಲೆನ್ಸ್ ಆಗಬೇಕು. ನೀವು ಯಾವಾಗಲೂ ಒಳಗಡೆ ನೋಡುತ್ತೀರಿ. ಯಾವುದಾದರೂ ಅವಗುಣಗಳಿದ್ದರೆ ತೆಗೆಯುತ್ತೀರಿ. ಪ್ರತ್ಯಕ್ಷ ಮಾಡಬೇಡಿ. ಮೊಟ್ಟ ಮೊದಲು ಶಾಂತಿ, ನಂತರ ಸುಖ. ಆದ್ದರಿಂದ ಶಾಂತಿ ಖಂಡಿತ ಬೇಕು. ಯಾರು ಜಾಸ್ತಿ ಮಾತನಾಡುವುದಿಲ್ಲವೋ ಅವರಿಗೆ ಶಾಂತಿ ಇಷ್ಟವಾಗುತ್ತದೆ. ಮುಖ್ಯವಾದದ್ದು ಪವಿತ್ರತೆ. ಶಾಂತಿಧಾಮಕ್ಕೂ ಕೂಡ ಪವಿತ್ರತೆ ಇಲ್ಲದೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಮಕ್ಕಳಿಗೆ ತಮ್ಮ ಮೇಲೆ ಅಟೆನ್ಷನ್ ತುಂಬಾ ಬೇಕು. ತಂದೆ ತಿಳಿಸಿಕೊಡುತ್ತಾರೆ, ಶಾಂತಿಯ ಪ್ರಭಾವ ತುಂಬಾ ಇರುತ್ತದೆ. ತಂದೆ ಶಾಂತಿಯ ಸಾಗರರಾಗಿದ್ದಾರೆ. ಆದ್ದರಿಂದ ಶಾಂತಿಯನ್ನೇ ಕಲಿಸುತ್ತಾರೆ. ಜಗತ್ತಿಗೆ ಈ ವಿಷಯಗಳು ತಿಳಿದಿಲ್ಲ. ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ತಂದೆ ತಿಳಿದಿದ್ದಾರೆ ಮತ್ತು ಮಕ್ಕಳಿಗೆ ಕಲಿಸುತ್ತಾರೆ. ಶಾಂತಿಯಲ್ಲಿದ್ದಾಗಲೇ ತಂದೆಯ ನೆನಪು ಬರುತ್ತದೆ. ಪವಿತ್ರತೆಯೂ ಬರುತ್ತದೆ. ಆಯುಷು ಹೆಚ್ಚಾಗುತ್ತದೆ. ಶಾಂತಿ ಇರುತ್ತದೆ. ಶಿಕ್ಷಣದಲ್ಲಿ ಆದರೂ ಶಬ್ದವಿದೆ. ತುಂಬಾ ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ. ವಿಶ್ವದಲ್ಲಿ ಶಾಂತಿ ಭಾರತದಲ್ಲಿಯೇ ಇರುತ್ತದೆ. ಯಾವಾಗ ಭಾರತವು ಸತ್ಯಯುಗವಾಗಿರುತ್ತದೆಯೋ ಯಾರಿಗೂ ದುಃಖವಾಗದಂತೆ ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ತುಂಬಾ ಹಗುರವಾದ ಪದವಿ ಸಿಗುತ್ತದೆ. ದಾಸದಾಸಿಯರಾಗುತ್ತಾರೆ. ಹಿಂದೆ ಪಾವನ ದೇವತೆಗಳ ಮುಂದೆ ತಲೆಬಾಗಿಸುತ್ತಿದ್ದರು. ಈಗ ಪತಿತರು ಪತಿತರಿಗೆ ತಲೆಬಾಗಿಸುತ್ತಿರುತ್ತಾರೆ. ಅಲ್ಲಿ ಪತಿತರು ಇರುವುದೇ ಇಲ್ಲ. ನಮಸ್ತೆ ಇತ್ಯಾದಿ ಮಾಡುವ ಯಾವುದೇ ಫ್ಯಾಷನ್ ಇರುವುದಿಲ್ಲ. ಅಲ್ಲಿ ಹೇಗೆ ಒಬ್ಬರಿಗೊಬ್ಬರು ನಮಸ್ತೆ ಇತ್ಯಾದಿ ಮಾಡುತ್ತಾರೆ ಎಂದು ತಿಳಿಯುತ್ತದೆ. ನಮಸ್ತೆ ಎಂಬ ಅಕ್ಷರವೇ ಇರುವುದಿಲ್ಲ. ತಲೆಬಾಗಿಸುವುದು ಅಲ್ಲಿ ಇರುವುದಿಲ್ಲ. ಅಲ್ಲಿ ಪ್ರತಿಯೊಂದು ವಿಷಯವೂ ಹೊಸದಾಗಿರುತ್ತದೆ. ರಾಜ ಪದವಿಯೂ ಹೊಸದು, ಭಾಷೆಯೂ ಹೊಸದು. ನೀವೆಲ್ಲರೂ ಹೊಸ ಬಾದಶಾಹಿಯನ್ನು ಪಡೆಯುತ್ತೀರಿ. ನಿಮ್ಮ ಆತ್ಮವೂ ಕೂಡ ತಮೋಪ್ರಧಾನದಿಂದ ಸತೋಪ್ರಧಾನವಾಗಿ ಹೊಸದಾಗಿ ಬಿಡುತ್ತದೆ. ಕಲಿಸುವವರು ಕೂಡ ಹೊಸಬರು. ಅವರು ಮನುಷ್ಯನನ್ನೇ ಭಗವಂತ ಎಂದು ಹೇಳುತ್ತಾರೆ. ಏನೂ ಅರ್ಥವಾಗುವುದಿಲ್ಲ. ಅವರಂತಹ ತಿಳುವಳಿಕೆ ಇಲ್ಲದವರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಸರ್ವವ್ಯಾಪಿ ಎಂದು ಹೇಳುವುದು ಎಲ್ಲರನ್ನೂ ಈಶ್ವರ ಎಂದು ತಿಳಿಯುವುದು ಎಂತಹ ಅಜ್ಞಾನ. ಅದಕ್ಕಾಗಿಯೇ ಅಂಧೇರ್ ನಗರಿ ಚೌಪಟ್ ರಾಜ ಎಂದು ಗಾಯನ ಮಾಡಲಾಗುತ್ತದೆ. ಶಿವ ಜಯಂತಿ ಎಂದು ಮೊಟ್ಟ ಮೊದಲು ಆಲ್ಫ್ ಬಗ್ಗೆ ತಿಳಿಸಿಕೊಡಬೇಕು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಮಾಲೀಕತನ ಭಾರತವಾಸಿಗಳಿಗೆ ಸಿಕ್ಕಿತು. ಸ್ವರ್ಗವಿತ್ತು ಅಲ್ಲವೇ? ಸ್ವರ್ಗದ ಸ್ಥಾಪನೆ ಮಾಡುವವರು ಗಾಡ್ ಫಾದರ್ ಆಗಿದ್ದಾರೆ. ಈಗ ಸ್ವರ್ಗವಿಲ್ಲ, ಈಗ ನರಕವಿದೆ. ಇಂಥವರು ಸ್ವರ್ಗಸ್ಥರಾದರು ಎಂದು ಹೇಳುತ್ತಾರೆ. ಇದರಿಂದ ಇದು ನರಕ ಎಂದು ಸಿದ್ಧವಾಗುತ್ತದೆ. ಅವರಿಗೆ ಹೇಳಿ, ಸ್ವರ್ಗ ಎಲ್ಲಿದೆ? ಹಾಗಾದರೆ ಖಂಡಿತ ನರಕದಲ್ಲಿದ್ದರು ಅಲ್ಲವೇ? ಕೋಟಿಗಟ್ಟಲೆ ಮನುಷ್ಯರು ನರಕದಲ್ಲಿ ಬಿದ್ದಿದ್ದಾರೆ. ಇನ್ನು ನೀವು ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ. ಸ್ವರ್ಗ ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ನಿನ್ನೆ ಇವರ ರಾಜ್ಯವಿತ್ತು, ಈಗ ಇಲ್ಲ. ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ತಂದೆಯೇ ಮಾಡುತ್ತಾರೆ. ತಂದೆಯ ಮಂತ್ರವು ಪ್ರಸಿದ್ಧವಾಗಿದೆ. ಗುರುಗಳು ಮಂತ್ರ ನೀಡುತ್ತಾರಲ್ಲವೇ? ಅಲ್ಲಿ ಎಷ್ಟು ಗುರುಗಳು ಅಷ್ಟು ಮಂತ್ರಗಳು.
ಸದ್ಗುರು ಒಬ್ಬರೇ ಮನ್ಮನಾಭವ ಎಂಬ ಮಂತ್ರವನ್ನು ನೀಡುತ್ತಾರೆ. ಅದಕ್ಕೆ ವಶೀಕರಣ ಮಂತ್ರ ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಪತಿತ ಪಾವನ ತಂದೆಯಾದ ನನ್ನನ್ನು ನೆನಪು ಮಾಡಿ. ನನ್ನನ್ನು ನೆನಪು ಮಾಡಿದರೆ ನೀವು ದಡ ಸೇರುತ್ತೀರಿ. ವ್ಯಭಿಚಾರಿ ನೆನಪನ್ನು ಬಿಡಿ, ಅಂದ್ರೆ ಇವ್ರನ್ನ ನೆನಪು ಮಾಡೋದನ್ನ ಬಿಡ್ರಿ. ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿ ಸಿಗುತ್ತದೆ. ಶಿವ ಜಯಂತಿ ಆಚರಿಸುವುದಾದರೆ ಒಬ್ಬರದ್ದೇ ಆಚರಿಸಬೇಕು. ಯಾರು ಎಲ್ಲರಿಗೂ ಸದ್ಗತಿ ಕೊಡುವವರಾಗಿದ್ದಾರೋ, ಶ್ರೀಮತದಂತೆಯೇ ಇವರು ಇಂತಹವರಾಗಿದ್ದಾರೆ. ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿಸುವ ಶಕ್ತಿ ಇಲ್ಲ. ಕಳೆದ ಜನ್ಮದಲ್ಲಿ ಇದನ್ನು ಮಾಡಿದ್ದರಿಂದ ಇವರು ಹೀಗಾದರು ಎಂದು. ಕಳೆದ ಜನ್ಮದಲ್ಲಿ ಇವರು ಯೋಗ ಬಲದ ಸಂಪಾದನೆಯಿಂದ ಹೀಗಾಗಿದ್ದಾರೆ. ನಿಮ್ಮದು ಯೋಗ ಬಲ, ಅವರದು ಬಾಹುಬಲ. ಮಕ್ಕಳು ಇಲ್ಲಿ ಕ್ಲಾಸ್ನಲ್ಲಿ ಕುಳಿತಿದ್ದಾರೆ ಮತ್ತು ನಮ್ಮ ಟೀಚರ್ ಯಾರು ಎಂದು ಅವರಿಗೆ ತಿಳಿದಿದೆ. ಈಗ ನಮ್ಮ ಟೀಚರ್ ಯಾರು ಎಂದು ನೆನಪಿರಲಿ. ವಿದ್ಯಾರ್ಥಿಗಳಿಗೆ ಸದಾ ನೆನಪಿರುತ್ತದಲ್ಲವೇ? ಇಲ್ಲಿ ಮರೆತು ಬಿಡುತ್ತಾರೆ. ಇಲ್ಲಿ ಟೀಚರ್ಗೆ ತಿಳಿದಿದೆ ಮಕ್ಕಳು ನನ್ನನ್ನು ಪದೇ ಪದೇ ಮರೆತು ಬಿಡುತ್ತಾರೆ ಎಂದು. ಇಂತಹ ಆತ್ಮಿಕ ತಂದೆ ಎಂದೂ ಸಿಕ್ಕಿರಲಿಲ್ಲ. ಸಂಗಮ ಯುಗದಲ್ಲಿಯೇ ಸಿಗುತ್ತಾರೆ. ಸತ್ಯಯುಗ ಮತ್ತು ಕಲಿಯುಗದಲ್ಲಿ ದೈಹಿಕ ತಂದೆ ಸಿಗುತ್ತಾರೆ. ಅದಕ್ಕಾಗಿಯೇ ತಂದೆ ನೆನಪು ಮಾಡಿಸುತ್ತಾರೆ, ಮಕ್ಕಳಿಗೆ ಪಕ್ಕಾ ಆಗಲಿ ಎಂದು. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದರಲ್ಲಿ ನಾವು ಮಕ್ಕಳು ಇಂತಹ ಪುರುಷೋತ್ತಮರಾಗಲಿದ್ದೇವೆ. ಆದ್ದರಿಂದ ತಂದೆಯನ್ನು ನೆನಪು ಮಾಡುವುದರಿಂದ ಮೂವರೂ ನೆನಪಿಗೆ ಬರಬೇಕು. ಟೀಚರ್ ನೆನಪು ಮಾಡಿದರೂ ಮೂವರೂ ನೆನಪಾಗಬೇಕು. ಗುರುಗಳನ್ನು ನೆನಪು ಮಾಡಿದರೂ ಮೂವರೂ ನೆನಪಿಗೆ ಬರಬೇಕು. ಇದನ್ನು ಖಂಡಿತ ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಮುಖ್ಯ ವಿಷಯ ಪವಿತ್ರರಾಗುವುದು. ಪವಿತ್ರತೆಯನ್ನು ಸತೋಪ್ರಧಾನ ಎಂದು ಕರೆಯಲಾಗುತ್ತದೆ. ಅವರು ಇರುವುದೇ ಸತ್ಯಯುಗದಲ್ಲಿ. ಈಗ ಚಕ್ರ ಸುತ್ತಿ ಬಂದಿದ್ದೇವೆ. ಈಗ ಸಂಗಮ ಯುಗವಾಗಿದೆ. ಕಲ್ಪಕಲ್ಪವು ತಂದೆ ಬರುತ್ತಾರೆ, ತಂದೆ ಓದಿಸುತ್ತಾರೆ. ತಂದೆಯ ಬಳಿ ನೀವು ಇರುತ್ತೀರಿ ಅಲ್ಲವೇ? ಇವರು ಸತ್ಯ ಸದ್ಗುರುವಾಗಿದ್ದಾರೆ ಮತ್ತು ಅವಶ್ಯವಾಗಿ ಮುಕ್ತಿ ಜೀವನ್ಮುಕ್ತಿ ಧಾಮದ ದಾರಿಯನ್ನು ತೋರಿಸುತ್ತಾರೆ ಎಂದು ನಿಮಗೆ ತಿಳಿದಿದೆ. ನಾಟಕದ ಯೋಜನೆಯಂತೆ ನಾವು ಪುರುಷಾರ್ಥ ಮಾಡಿ ತಂದೆಯನ್ನು ಫಾಲೋ ಮಾಡುತ್ತೇವೆ. ಇಲ್ಲಿ ಶಿಕ್ಷಣ ಪಡೆದು ಫಾಲೋ ಮಾಡುತ್ತೇವೆ. ಇವರು ಕಲಿಯುವಂತೆ ನೀವು ಮಕ್ಕಳು ಕೂಡ ಪುರುಷಾರ್ಥ ಮಾಡುತ್ತೀರಿ. ದೇವತೆಯಾಗಬೇಕೆಂದರೆ ಶುದ್ಧ ಕರ್ಮ ಮಾಡಬೇಕು. ಯಾವುದೇ ಗಲೀಜು ಇರಬಾರದು ಮತ್ತು ತಂದೆಯನ್ನು ನೆನಪು ಮಾಡುವ ವಿಷಯವನ್ನು ನೀಡಬೇಕು. ತಂದೆಯನ್ನು ಮರೆತು ಬಿಡುತ್ತಾರೆ, ಶಿಕ್ಷಣವನ್ನು ಮರೆತು ಬಿಡುತ್ತಾರೆ ಮತ್ತು ನೆನಪಿನ ಯಾತ್ರೆಯನ್ನು ಮರೆತು ಬಿಡುತ್ತಾರೆ ಎಂದು ತಂದೆ ತಿಳಿಯುತ್ತಾರೆ. ತಂದೆಯನ್ನು ಮರೆತರೆ ಉಳಿದೆಲ್ಲವನ್ನೂ ಮರೆತು ಬಿಡುತ್ತಾರೆ. ಜ್ಞಾನವೂ ಮರೆತು ಹೋಗುತ್ತದೆ. ನಾನು ವಿದ್ಯಾರ್ಥಿ ಎಂದು ಕೂಡ ಮರೆತು ಹೋಗುತ್ತದೆ. ಮೂವರು ನೆನಪಿಗೆ ಬರಬೇಕು. ತಂದೆಯನ್ನು ನೆನಪು ಮಾಡಿದರೆ ಟೀಚರ್ ಸದ್ಗುರು ಖಂಡಿತ ನೆನಪಾಗುತ್ತಾರೆ. ಶಿವಬಾಬಾರವರನ್ನು ನೆನಪು ಮಾಡುವಾಗ ಜೊತೆ ಜೊತೆಗೆ ದೈವಿ ಗುಣಗಳು ಅವಶ್ಯವಾಗಿ ಬೇಕು. ತಂದೆಯ ನೆನಪಿನಲ್ಲಿ ಕಮಾಲಿದೆ. ತಂದೆ ಮಕ್ಕಳಿಗೆ ಕಲಿಸುವಷ್ಟು ವಿಷಯ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ತಮೋಪ್ರಧಾನದಿಂದ ನಾವು ಇದೇ ಜನ್ಮದಲ್ಲಿ ಸತೋಪ್ರಧಾನರಾಗುತ್ತೇವೆ. ನಾವು ಇದೇ ಜನ್ಮದಲ್ಲಿ ಸತೋಪ್ರಧಾನರಾಗುತ್ತೇವೆ. ತಮೋಪ್ರಧಾನರಾಗಲು ಇಡೀ ಕಲ್ಪ ಬೇಕಾಗುತ್ತದೆ. ಈಗ ಈ ಒಂದೇ ಜನ್ಮದಲ್ಲಿ ಸತೋಪ್ರಧಾನರಾಗಬೇಕು. ಇದರಲ್ಲಿ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೋ ಇಡೀ ಪ್ರಪಂಚವೇನು ಪರಿಶ್ರಮ ಪಡುವುದಿಲ್ಲ. ಇತರ ಧರ್ಮದವರು ಪರಿಶ್ರಮ ಪಡುವುದಿಲ್ಲ. ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದಾರೆ. ಧರ್ಮ ಸ್ಥಾಪಕರು ತಮ್ಮ ತಮ್ಮ ಸಮಯದಲ್ಲಿ ಪಾತ್ರ ಮಾಡಲು ಬರುತ್ತಾರೆ. ನಂತರ ನಿಧಾನವಾಗಿ ಎಲ್ಲರೂ ತಮೋಪ್ರಧಾನರಾಗಿ ಬಿಡುತ್ತಾರೆ. ನಾವು ಸತೋಪ್ರಧಾನರಾಗುವಂತೆ ಎಲ್ಲರೂ ಆಗುತ್ತಾರೆ ಎಂದು ತಿಳಿಯುತ್ತಾರೆ. ಪವಿತ್ರತೆಯ ದಾನವನ್ನು ತಂದೆಯಿಂದ ಪಡೆಯುತ್ತಾರೆ. ಎಲ್ಲರೂ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ. ಇಲ್ಲಿಂದ ಮುಕ್ತಗೊಳಿಸಿ ಕರೆದುಕೊಂಡು ಹೋಗಿ ಗೈಡ್ ಆಗಿ. ನಾಟಕದ ಯೋಜನೆಯಂತೆ ಎಲ್ಲರೂ ಮನೆಗೆ ಹೋಗಲೇಬೇಕು. ಅನೇಕ ಬಾರಿ ಮನೆಗೆ ಹೋಗುತ್ತಾರೆ. ಯಾರು ಸಂಪೂರ್ಣ 5,000 ವರ್ಷ ಮನೆಯಲ್ಲಿ ಇರುವುದಿಲ್ಲ. ಕೆಲವರು ಪೂರ್ತಿ 5,000 ವರ್ಷ ಮನೆಯಲ್ಲಿ ಇರುತ್ತಾರೆ. ಕೊನೆಯಲ್ಲಿ ಬರುವವರು 4,999 ವರ್ಷ ಶಾಂತಿಧಾಮದಲ್ಲಿದ್ದೆವು ಎಂದು ಹೇಳುತ್ತಾರೆ. ನಾವು 4,999 ವರ್ಷ ಈ ಸೃಷ್ಟಿಯ ಮೇಲೆ ಇದ್ದೆವು ಎಂದು ಹೇಳುತ್ತೇವೆ. 83-84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬ ನಿಶ್ಚಯ ಮಕ್ಕಳಿಗೆ ಇದೆ.
ಯಾರು ತುಂಬಾ ಹುಷಾರಾಗಿರುತ್ತಾರೋ ಅವರು ಖಂಡಿತ ಮೊದಲು ಬಂದಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಅನ್ರೈಟಿಯಸ್ ವಿಷಯಗಳನ್ನು ಕಲಿಯುತ್ತಾ ಬಂದಿದ್ದೇವೆ ಎಂಬ ತಿಳುವಳಿಕೆ ಈಗ ಮಕ್ಕಳಿಗೆ ಸಿಕ್ಕಿದೆ. ಮುಖ್ಯವಾದ ಅನ್ರೈಟಿಯಸ್ ವಿಷಯವೆಂದರೆ ಈಶ್ವರ ಸರ್ವವ್ಯಾಪಿ ಎಂದು ಅವರು ಫಾದರ್ ಆಗಿರುವಾಗ ಮತ್ತು ತಮ್ಮನ್ನು ಬ್ರದರ್ಸ್ ಎಂದು ಕರೆದುಕೊಳ್ಳುವಾಗ ನಂತರ ತಮ್ಮನ್ನು ಫಾದರ್ ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯ? ಸರ್ವವ್ಯಾಪಿ ಆಗಲು ಸಾಧ್ಯವಿಲ್ಲ. ಅಂದ್ರೆ ಪರಮಾತ್ಮ ತಂದೆಯ ಪರಮಾತ್ಮನ ಮಕ್ಕಳಿಗೆ ನಾವೆಲ್ಲ ಪರಸ್ಪರ ಸಹೋದರರು. ಸಹೋದರರಾಗಿ ಮತ್ತೆ ಪರಮಾತ್ಮ ಸರ್ವವ್ಯಾಪಿ ಅಂದ್ರೆ ನಾವೇ ಪರಮಾತ್ಮ ನಾವೇ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ? ನಾವೆಲ್ಲರೂ ಸಹೋದರರು ಆಗಿರುವಾಗ ಅವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರಿಂದ ಆಸ್ತಿ ಸಿಗುತ್ತದೆ. ವಿಕಾರಿ ಪ್ರಪಂಚ, ನಿರ್ವಿಕಾರಿ ಪ್ರಪಂಚ ಎಂದು ಗಾಯನ ಮಾಡಲಾಗುತ್ತದೆ. ನಾವು ಕೂಡ ಇತರರನ್ನು ನಮ್ಮಂತೆ ಮಾಡಲು ಸೇವೆ ಮಾಡಬೇಕು ಎಂಬ ಆಸೆ ತುಂಬಾ ಮಕ್ಕಳಿಗೆ ಇರುತ್ತದೆ. ಆದ್ದರಿಂದ ತಮ್ಮ ಪ್ರಜೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ಇತರ ಸಹೋದರರು ಸೇವೆ ಮಾಡುವಂತೆ ನಾವು ಕೂಡ ಮಾಡಬೇಕು. ತಾಯಂದಿರು ಜಾಸ್ತಿ ಇದ್ದಾರೆ. ಕಳಶವನ್ನು ಕೂಡ ತಾಯಂದಿರ ಮೇಲೆ ಇಡಲಾಗಿದೆ. ಇನ್ನು ಇದು ಪ್ರವೃತ್ತಿ ಮಾರ್ಗಕ್ಕಾಗಿರುವ ಜ್ಞಾನವಾಗಿದೆ. ಇಬ್ಬರೂ ಬೇಕಲ್ಲವೇ? ಬಾಬಾ ಕೇಳುತ್ತಾರೆ, ಎಷ್ಟು ಮಕ್ಕಳಿದ್ದಾರೆ? ಸರಿಯಾಗಿ ಹೇಳುತ್ತಾರೆ ಎಂದು ನೋಡುತ್ತಾರೆ. 5 ಜನ ನಮ್ಮವರು ಮತ್ತು 6ನೆಯವರನ್ನಾಗಿ ಶಿವಬಾಬಾರವರನ್ನು ಮಾಡಿಕೊಳ್ಳುತ್ತೇನೆ. ಕೆಲವರು ಕೇವಲ ಹೇಳಿಕೆಗಾಗಿ ಹೇಳುತ್ತಾರೆ, ಅಂದ್ರೆ ಹೇಳ್ಬೇಕಲ್ಲ ಅಂತ ಹೇಳುತ್ತಾರೆ. ಕೆಲವರು ನಿಜವಾಗಿಯೂ ಬಾಬನನ್ನು ಮಗನನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾರು ವಾರಸುದಾರನನ್ನಾಗಿ ಮಾಡುತ್ತಾರೋ ಅವರು ವಿಜಯಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ. ವಾರಸುದಾರನನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ತಂದೆಯೂ ಕೂಡ ಎಲ್ಲರನ್ನು ವಾರಸುದಾರರನ್ನಾಗಿ ಮಾಡಲು ಬಂದಿದ್ದಾರೆ. ಯಾರು ಸತ್ಯವಾಗಿ ವಾರಸುದಾರರನ್ನಾಗಿ ಮಾಡುತ್ತಾರೋ ಅವರು ಸ್ವಯಂ ವಾರಸುದಾರರಾಗುತ್ತಾರೆ ಎನ್ನುವುದು ಅವಶ್ಯ. ಸತ್ಯವಾದ ಹೃದಯಕ್ಕೆ ಸಾಹೇಬನು ಒಲಿಯುತ್ತಾನೆ. ಉಳಿದವರೆಲ್ಲರೂ ಕೇವಲ ಹೇಳಿಕೆಗಾಗಿ ಹೇಳುತ್ತಾರೆ. ಈ ಸಮಯದಲ್ಲಿ ಪಾರಲೌಕಿಕ ತಂದೆ ಒಬ್ಬರೇ ಇದ್ದಾರೆ. ಎಲ್ಲರಿಗೂ ಆಸ್ತಿ ನೀಡುತ್ತಾರೆ. ಲೌಕಿಕದವರಂತೂ ಯಾವುದಕ್ಕೂ ಪ್ರಯೋಜನವಿಲ್ಲ. ಅದಕ್ಕಾಗಿಯೇ ಯಾರಿಂದ 21 ಜನ್ಮಗಳ ಆಸ್ತಿ ಸಿಗುತ್ತದೆಯೋ ಅವರನ್ನೇ ನೆನಪು ಮಾಡಬೇಕು. ಉಳಿದವರು ಇಲ್ಲದಂತೆಯೇ ಸರಿ. ಬುದ್ಧಿಯಲ್ಲಿ ಜ್ಞಾನವಿದೆ ಅಲ್ಲವೇ? ಇವರ್ಯಾರು ಉಳಿಯುವವರಲ್ಲ. ಪ್ರತಿಯೊಬ್ಬರ ಸ್ಥಿತಿಯನ್ನು ತಂದೆ ನೋಡುತ್ತಾರೆ. ಸತ್ಯವಾಗಿ ವಾರಸುದಾರರನ್ನಾಗಿ ಮಾಡಿದ್ದಾರೋ ಅಥವಾ ಮಾಡುವ ವಿಚಾರ ಮಾಡುತ್ತಿದ್ದಾರೋ ಎಂದು ವಾರಸುದಾರರನ್ನಾಗಿ ಮಾಡುವುದರ ಅರ್ಥ ತಿಳಿಯುತ್ತಾರೆ. ತಿಳಿದಿದ್ದರೂ ಕೂಡ ಮಾಡಲು ಸಾಧ್ಯವಾಗದವರು ಅನೇಕರಿದ್ದಾರೆ. ಏಕೆಂದರೆ ಮಾಯೆಯ ವಶದಲ್ಲಿದ್ದಾರೆ. ಈ ಸಮಯದಲ್ಲಿ ಒಂದು ಈಶ್ವರನ ವಶ ಅಥವಾ ಮಾಯೆಯ ವಶ. ಈಶ್ವರನ ವಶದಲ್ಲಿರುವವರು ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಮಾಲೆ 8 ಮಂದಿಯದ್ದು ಅಂದ್ರೆ 8 ರತ್ನಗಳ ಮಾಲೆ ಇರುತ್ತದೆ. 108ರದ್ದು ಇರುತ್ತದೆ. 8 ಮಂದಿ ಅವಶ್ಯವಾಗಿ ಕಮಾಲ್ ಮಾಡುತ್ತಿರುತ್ತಾರೆ. ನಿಜವಾಗಿಯೂ ವಾರಸುದಾರರನ್ನಾಗಿ ಮಾಡಿಯೇ ಮಾಡುತ್ತಾರೆ. ವಾರಸುದಾರರನ್ನಾಗಿ ಮಾಡಿದರೂ ಆಸ್ತಿಯನ್ನಂತೂ ಪಡೆಯುತ್ತಾರೆ. ಆದರೂ ಇಂತಹ ಶ್ರೇಷ್ಠ ವಾರಸುದಾರರನ್ನು ಮಾಡುವವರ ಕರ್ಮಗಳು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತವೆ. ಯಾವುದೇ ವಿಕರ್ಮವಾಗಬಾರದು. ವಿಕಾರಗಳು ಏನೇ ಇರಲಿ ಅವೆಲ್ಲವೂ ವಿಕರ್ಮಗಳೇ ಅಲ್ಲವೇ? ತಂದೆಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೆನಪು ಮಾಡುವುದು ಕೂಡ ವಿಕರ್ಮವೇ ಆಗಿದೆ. ತಂದೆ ಎಂದರೆ ತಂದೆ ಸುಖದಿಂದ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಡೈರೆಕ್ಷನ್ ಸಿಕ್ಕಿತ್ತು ಅಲ್ಲವೇ? ಸದಾ ನೆನಪಿನಲ್ಲಿರುವುದು ಅದರಲ್ಲಿ ತುಂಬಾ ಪರಿಶ್ರಮವಿದೆ. ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ಮಾಯೆ ಇಷ್ಟೊಂದು ಕಾಡುವುದಿಲ್ಲ. ಇನ್ನು ಮಾಯೆಯೂ ಕೂಡ ತುಂಬಾ ಜಬರ್ದಸ್ತ್ ಆಗಿದೆ. ಮಾಯೆ ದೊಡ್ಡ ವಿಕರ್ಮಗಳನ್ನು ಮಾಡಿಸುತ್ತದೆ ಎಂದು ಅರ್ಥವಾಗುತ್ತದೆ. ತುಂಬಾ ಒಳ್ಳೆಯವರು ಯಾರನ್ನು ಮಹಾರಥಿಗಳು ಎಂದು ಕರೆಯಲಾಗುತ್ತದೆಯೋ ಅವರ ಬಗ್ಗೆಯೇ ಬರೆಯಲಾಗಿದೆ. ಗಜವನ್ನು ಮೊಸಳೆ ಹಿಡಿಯಿತು ಎಂದು ಮಹಾರಥಿಯನ್ನೇ ಹಿಡಿಯಿತು ಅಲ್ಲವೇ? ಆಗಲೇ ಹಾಹಾಕಾರವಾಗುತ್ತದೆ. ದೊಡ್ಡ ದೊಡ್ಡ ಮಹಾರಥಿಗಳನ್ನು ಕೆಳಗೆ ಬೀಳಿಸಿ ಚೂರು ಚೂರು ಮಾಡಿ ಬಿಡುತ್ತದೆ. ದಿನೇ ದಿನೇ ಸೆಂಟರ್ಗಳು ವೃದ್ಧಿಯಾಗುತ್ತಿರುತ್ತವೆ. ನಂತರ ಗೀತ ಪಾಠ ಶಾಲೆ ಎನ್ನಿ ಅಥವಾ ಮ್ಯೂಸಿಯಂ ಎನ್ನಿ, ವಿಷಯ ಒಂದೇ. ಹೆಸರಂತೂ ನೀವು ಮಕ್ಕಳದ್ದೇ ಕಾಯಂ ಆಗಿರುತ್ತದೆ. ಇಡೀ ಪ್ರಪಂಚದ ಮನುಷ್ಯರು ತಂದೆಯನ್ನು ನಂಬುತ್ತಾರೆ, ಬ್ರಹ್ಮರನ್ನು ನಂಬುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡರೆ ತಂದೆಯನ್ನು ನಂಬುತ್ತಾರೆ. ನಂತರ ಮನುಷ್ಯ ಶರೀರಕ್ಕೆ ಬಂದಾಗ
ಬ್ರಹ್ಮರನ್ನು ತಂದೆ ಎಂದು ನಂಬುತ್ತಾರೆ. ಬ್ರಹ್ಮರಿಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ. ಮೂಲವತನದಲ್ಲಿ ಆತ್ಮಗಳನ್ನು ಪ್ರಜೆ ಎಂದು ಕರೆಯುವುದಿಲ್ಲ. ಮನುಷ್ಯ ಸೃಷ್ಟಿಯನ್ನು ಯಾರು ರಚಿಸುತ್ತಾರೆ ಅಂದಾಗ ಪ್ರಜಾಪಿತ ಬ್ರಹ್ಮರ ಹೆಸರು ಬರುತ್ತದೆ. ಅವರು ಸಾಕಾರ, ಇವರು ನಿರಾಕಾರರಾದರೂ ಅವರು ಅನಾದಿ, ಇವರನ್ನು ಅನಾದಿ ಎನ್ನಲಾಗುತ್ತದೆ. ಇಬ್ಬರ ಹೆಸರು ಹೈಯೆಸ್ಟ್ ಆಗಿದೆ. ಅವರು ಆತ್ಮಿಕ, ಇವರು ಪ್ರಜಾಪಿತ. ಇಬ್ಬರೂ ಕುಳಿತು ನಿಮಗೆ ಬೋಧಿಸುತ್ತಾರೆ. ಎಷ್ಟು ಹೈಯೆಸ್ಟ್ ಆಯಿತು. ಮಕ್ಕಳಿಗೆ ಎಷ್ಟು ನಶೆ ಇರಬೇಕು, ಆದರೆ ಅಷ್ಟೊಂದು ನಶೆ ಇರುವುದಿಲ್ಲ. ಎಷ್ಟು ಖುಷಿ ಇರಬೇಕು, ಆದರೆ ಮಾಯೆ ಖುಷಿಯಲ್ಲಿರಲು ಬಿಡುವುದಿಲ್ಲ. ಇಂತಹ ವಿದ್ಯಾರ್ಥಿಗಳು ವಿಚಾರ ಸಾಗರ ಮಂಥನ ಮಾಡುತ್ತಿದ್ದರೆ ಸೇವೆ ಕೂಡ ಮಾಡಬಹುದು, ಖುಷಿಯೂ ಇರಬಹುದು. ಆದರೆ ಬಹುಶಃ ಇನ್ನೂ ಪಕ್ವವಾಗಿಲ್ಲ. ಕರ್ಮಾತೀತ ಸ್ಥಿತಿಯಾದಾಗ ಖುಷಿಯೂ ಇರಲು ಸಾಧ್ಯ. ಮಕ್ಕಳು ತಂದೆಯನ್ನು ಗುರುತಿಸುತ್ತಾರೆ. ಆದರೆ ಮಾಯೆ ಎಂತಹದ್ದೆಂದರೆ ಮರೆಸಿಬಿಡುತ್ತದೆ. ತಂದೆ ಓದಿಸುತ್ತಿದ್ದಾರೆ ಎಂದು ತಿಳಿಯುತ್ತಾರೆ. ಬೇಹದ್ದಿನ ಆಸ್ತಿ ಸಿಗಬೇಕಿದೆ. ಆದರೆ ಕಷ್ಟವೇನೆಂದರೆ ಎದುರುವವರಿಗೆ ಮಾಯೆ ಖಂಡಿತ ವಿಘ್ನಗಳನ್ನು ಹಾಕುತ್ತದೆ. ತಂದೆ ಸುಲಭವಾಗಿ ತಿಳಿಸಿಕೊಡುತ್ತಾರೆ. ಬೇಹದ್ದಿನ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಎಲ್ಲೆಡೆಯಿಂದ ಬರುತ್ತಾರೆ. ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ತಿಳಿದುಕೊಂಡು ಪ್ರೀತಿಯಿಂದಲೂ ಬರುತ್ತಾರೆ. ಆದರೂ ಮಾಯೆ ತಕ್ಷಣ ಮರೆಸಿಬಿಡುತ್ತದೆ. ಅದರಲ್ಲೂ ಮೊದಲು ವಿಕಾರದಲ್ಲಿ ಬೀಳುತ್ತಾರೆ. ಕಣ್ಣುಗಳು ಮೋಸ ಮಾಡುತ್ತವೆ. ಕಣ್ಣುಗಳನ್ನು ಕಿತ್ತು ಹಾಕುವ ವಿಷಯವಲ್ಲ. ತಂದೆ ಜ್ಞಾನದ ನೇತ್ರ ಕೊಡುತ್ತಾರೆ. ಜ್ಞಾನ ಮತ್ತು ಅಜ್ಞಾನದ ನಡುವೆ ಹೋರಾಟ ನಡೆಯುತ್ತದೆ. ಜ್ಞಾನ ಎಂದರೆ ತಂದೆ, ಅಜ್ಞಾನ ಎಂದರೆ ಮಾಯೆ. ಇವರ ಹೋರಾಟ ತುಂಬಾ ತೀಕ್ಷ್ಣವಾಗಿದೆ. ಕೆಳಗೆ ಬಿದ್ದಾಗ ಅರ್ಥವಾಗುವುದಿಲ್ಲ. ನಂತರ ನಾನು ಬಿದ್ದಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ. ತುಂಬಾ ಕಲ್ಯಾಣ ಮಾಡಿಕೊಂಡಿದ್ದೇನೆ. ಮಾಯೆ ಒಮ್ಮೆ ಸೋಲಿಸಿದರೆ ಮತ್ತೆ ಮೇಲೇರುವುದು ಕಷ್ಟವಾಗಿ ಬಿಡುತ್ತದೆ. ತುಂಬಾ ಮಕ್ಕಳು ನಾವು ಧ್ಯಾನಕ್ಕೆ ಹೋಗುತ್ತೇವೆ ಎನ್ನುತ್ತಾರೆ. ಆದರೆ ಅದರಲ್ಲೂ ಮಾಯೆ ಇದೆ. ಮಾಯಾವಿ ಪುರುಷರು ಧ್ಯಾನದಲ್ಲೂ ಕೆಟ್ಟ ಕೆಲಸ ಮಾಡುತ್ತಾರೆ, ತಿಳಿಯುವುದೂ ಇಲ್ಲ. ಮಾಯೆ ಕಳ್ಳತನ ಮಾಡಿಸುತ್ತದೆ, ಸುಳ್ಳು ಹೇಳಿಸುತ್ತದೆ. ಮಾಯೆ ಏನೂ ಮಾಡಿಸುವುದಿಲ್ಲ. ಆ ಮಾತನ್ನೇ ಕೇಳಬೇಡಿ. ಮಾಯೆ ಗಲೀಜು ಮಾಡುತ್ತದೆ, ಸುಂದರವಾಗುತ್ತಾ ಹೋಗಿ ನಂತರ ಚೀಚಿ ಆಗುತ್ತಾರೆ. ಮಾಯೆ ಅಷ್ಟು ಜಬರ್ದಸ್ತ್ ಆಗಿದೆ. ಹೊರಗಿರುವ ಮಕ್ಕಳನ್ನು ಮಾಯೆ ಪದೇ ಪದೇ ಕೆಳಗೆ ಬೀಳಿಸುತ್ತದೆ. ಕೆಳಗೆ ಬಿದ್ದಿರುವ ಕೊಳಕು ಮನುಷ್ಯರನ್ನು ನೋಡುತ್ತಲೇ ಇರುತ್ತಾರೆ. ಆಫೀಸ್ ಇತ್ಯಾದಿ ಎಲ್ಲದರಲ್ಲೂ ಒಟ್ಟಿಗೆ ಇರುತ್ತಾರೆ. ಕೆಲವು ಹೆಣ್ಣು ಮಕ್ಕಳು ಹೀಗಿರುತ್ತಾರೆ. ಮಾಯೆಯ ಶಕ್ತಿ ಇದ್ದಾಗ ಎಳೆದು ಬಿಡುತ್ತದೆ. ಬ್ರಾಹ್ಮಣಿಯರು ಪವಿತ್ರರಾಗಿದ್ದರು ಒಬ್ಬರಿಗೊಬ್ಬರು ಕೆಳಗೆ ಬೀಳಿಸಬಹುದು. ಹೀಗೆ ಬೀಳುವವರು ಅನೇಕರಿದ್ದಾರೆ. ಎಷ್ಟೋ ಕುಮಾರಿಯರು ಮಾಯೆಗೆ ವಶವಾಗಿದ್ದಾರೆ. ಚಿಕ್ಕಂದಿನಲ್ಲೇ ಪತಿತರಾಗುತ್ತಾರೆ. ಮಾಯಾವಿ ಪ್ರಪಂಚವಾಗಿದೆ. ಬಹಳಷ್ಟು ಜನ ಕೊಳಕಾಗುತ್ತಾರೆ, ಅಂದ್ರೆ ಮಾಯೆಗೆ ವಶವಾಗುತ್ತಾರೆ. ಇದನ್ನು ತಿಳಿದುಕೊಳ್ಳಿರಿ. ನಿಮ್ಮನ್ನು ಕೇಳುತ್ತಾರೆ. ತಂದೆ ಹೇಳಿ, ಮಾಯೆ ದೊಡ್ಡ ಶತ್ರುವಾಗಿದೆ. ಯಾರ ಮೇಲಾದರೂ ಮಾಯೆ ವಿಜಯ ಸಾಧಿಸುತ್ತದೆ. ಮಾಯೆಯೂ ಕೂಡ ಕಡಿಮೆ ಶಕ್ತಿಶಾಲಿಯಲ್ಲ. ಎಲ್ಲರನ್ನೂ ಭ್ರಷ್ಟಾಚಾರಿಗಳನ್ನಾಗಿ ಮಾಡಿದ್ದು ಯಾರು? ಮಾಯೆ. ಸತ್ಯಯುಗದಲ್ಲಿ ಒಬ್ಬರು ಭ್ರಷ್ಟಾಚಾರಿಗಳಿಲ್ಲ. ಇಲ್ಲಿ ಇರುವುದೇ ಮಾಯೆಯ ರಾಜ್ಯ. ಮಾಯೆ ತುಂಬಾ ಕಠಿಣ ಶತ್ರುವಾಗಿದೆ. ಬಾಪ್ತಾದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಮಾಯೆ ಎಷ್ಟು ಬಲಶಾಲಿಯಾಗಿದೆ. ವೃದ್ಧರಿಗೂ ಕೂಡ ಆಸೆ ಉಂಟಾಗುತ್ತದೆ. ತಮೋ ಪ್ರಧಾನವಾಗಿದೆ ಅಲ್ಲವೇ? ನಮ್ಮ ಮಕ್ಕಳನ್ನೂ ಕೂಡ ಚೆಕ್ ಮಾಡಿಸಿದರೆ ಅರ್ಧದಷ್ಟು ಹೊರಬರಬಹುದು. ನಾವು ನಾರಾಯಣರಾಗುತ್ತೇವೆ, ಕಡಿಮೆಯಲ್ಲ ಎಂಬ ನಿಶ್ಚಯದಲ್ಲಿ ಮಕ್ಕಳು ಕುಳಿತಿದ್ದಾರೆ. ಇಂದು ಹೀಗೆ ಹೇಳುತ್ತಾರೆ, ನಾಳೆ ಮಾಯೆಯ ಸಂಘದೋಷದಲ್ಲಿ ಕೆಳಗೆ ಬಿದ್ದು ಬಿಡುತ್ತಾರೆ. ಸಂಘ ತುಂಬಾ ಕೆಟ್ಟದಾಗಿದೆ ಅಲ್ಲವೇ? ಇಲ್ಲಿ ಆದರೂ ಸ್ವಲ್ಪ ಸಂಭಾಲನೆ ಮಾಡಿಕೊಳ್ಳುತ್ತಾರೆ. ಇದು ನನ್ನ ಕರ್ತವ್ಯ ಎಂದು ತಂದೆಗೆ ಗೊತ್ತಿದೆ. ಆದರೆ ತಿಳಿಸಿ ತಿಳಿಸಿ ಸುಸ್ತಾಗಿ ಬಿಡುತ್ತಾರೆ. ಅಂದ್ರೆ ಬೇರೆಯವರಿಗೆ ತಿಳಿಸಿ ತಿಳಿಸಿ ಸುಸ್ತಾಗಿ ಬಿಡುತ್ತಾರೆ. ಇವರು ತಿಳಿದುಕೊಳ್ಳುವುದಿಲ್ಲ, ಉಲ್ಟಾ ಮಾಡುತ್ತಾರೆ. ಆಗ ಆ ಫೀಲಿಂಗ್ ಬರುತ್ತದಲ್ಲವೇ, ಎಷ್ಟು ತಿಳಿಸಿದರೂ ಮಾಯೆ ಕಾಡುತ್ತದೆ ಎಂದು. ತುಂಬಾ ಮಂದಿ ಬರುತ್ತಾರೆ, ಅಂದ್ರೆ ಬಾಬನ್ ಮಕ್ಕಳು ತುಂಬಾ ಜನ ಬರ್ತಾರೆ. ಸಂಘ ದೋಷಕ್ಕೆ ಒಳಗಾಗಿ ಕೆಳಗೆ ಬೀಳುತ್ತಾರೆ. ಇಲ್ಲಿ ನೀವು ತಂದೆಯ ಮುಂದೆ ಕುಳಿತಿದ್ದೀರಿ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಆಗ ತಂದೆಯ ಮನೆ, ತಂದೆ ಮತ್ತು ರಾಜಧಾನಿಯು ನೆನಪಿಗೆ ಬರಬೇಕು.
ಆದರೆ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ. ಮಾಯೆ ಎಂಬ ಬೆಕ್ಕು ದಾಳವನ್ನೇ ತಿರುಗಿಸಿ ಬಿಡುತ್ತದೆ. ಗುಲಾಬ್ ಕಾವಲಿಯ ಆಟ ನಡೆಯುತ್ತದೆ. ಹೆಸರೇ ಗುಲಾಬ್ ಕಾವಲಿ ಎಂದಿದೆ. ಮಾಯೆ ಎಂಬ ಬೆಕ್ಕು ದೀಪವನ್ನು ಆರಿಸಿ ಬಿಡುತ್ತದೆ. ಈ ಕಥೆಯನ್ನು ಮಾಡಲಾಗಿದೆ. ಅಕ್ಯುರೇಟ್ ಆಗಿ ಮಾಡುವುದಿಲ್ಲ. ಇಂತಹ ವಿಷಯಗಳನ್ನು ಮಾಡುತ್ತಾರೆ. ಮನುಷ್ಯರು ನಂಬುತ್ತಾರೆ. ಈಗ ನೀವು ನಂಬುವುದಿಲ್ಲ, ಏಕೆಂದರೆ ನೀವು ಶ್ರೀಮತದಂತೆ ನಡೆಯುತ್ತೀರಿ. ಪ್ರತಿಯೊಬ್ಬರು ತಮ್ಮೊಳಗೆ ತಾವು ನೋಡಿಕೊಳ್ಳಿ. ಎಲ್ಲಿಯವರೆಗೆ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು? ಕಸ ಗುಡಿಸುವಾಗ, ಪೋಸ್ಟ್ ಆಫೀಸ್ಗೆ ಹೋಗುವಾಗ ನಾವು ಮಧುರ ತಂದೆಯ ನೆನಪಿನಲ್ಲಿರುತ್ತೇವೆಯೇ? ಮಧುರ ನೆನಪಿನಲ್ಲಿ ಹೋಗುತ್ತೇವೆಯೇ? ಅವರನ್ನು ಹೊರತುಪಡಿಸಿ ಬೇರೇನೂ ನೆನಪಿಗೆ ಬರಬಾರದು. ನಾವು ನೇರವಾಗಿ ತಂದೆಯ ನೆನಪಿನಲ್ಲಿ ಹೋದೆವೆ ಎಂದು ನೋಟ್ ಮಾಡಿಕೊಳ್ಳಬೇಕು. ನೆನಪಿನಲ್ಲಿದ್ದು ಭೋಜನ ತಯಾರಿಸುವುದರಿಂದ ಅದು ಪವಿತ್ರ ಭೋಜನವಾಗುತ್ತದೆ. ಅದರಿಂದ ಅನೇಕರ ಕಲ್ಯಾಣವಾಗುತ್ತದೆ. ಬಾಬಾರವರ ನೆನಪಿನಲ್ಲೇ ಊಟ ಬಡಿಸಿ ಪ್ರತಿದಿನ ಕೇಳಿ. ಶಿವ ತಂದೆಯ ನೆನಪಿದೆಯೇ? ಒಳ್ಳೆಯದು. ನೆನಪು ಮಾಡಿ ಊಟ ಮಾಡಿರಿ. ಕಾಯ್ದೆ ಬಂದರೆ ಅಂದ್ರೆ ನೆನಪು ಮಾಡಿ ಊಟ ಮಾಡ್ರಿ ಅನ್ನುವಂತ ಕಾಯ್ದೆ ಬಂದ್ರೆ ಇಬ್ಬರಿಗೂ ಒಳ್ಳೇದಾಗತ್ತೆ. ಆದರೆ ಸ್ಥಿತಿ ಚೆನ್ನಾಗಿರಬೇಕು. ಸುಳ್ಳು ಹೇಳುವಂತಿರಬಾರದು. ಆಗ ಅನೇಕರ ಕಲ್ಯಾಣ ಮಾಡಬಹುದು. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ವಾನಪ್ರಸ್ಥಿ ಭವ. ಸಮಯಕ್ಕೆ ಅನುಗುಣವಾಗಿ ತಮ್ಮನ್ನು ವಾನಪ್ರಸ್ಥಿ ಎಂದು ಅನುಭವ ಮಾಡುತ್ತೀರಾ? ವಾನಪ್ರಸ್ಥಿಗಳು ಎಂದು ಗೊಂಬೆಗಳ ಆಟ ಆಡುವುದಿಲ್ಲ. ಏಕಾಂತ ಮತ್ತು ಸ್ಮರಣೆಯಲ್ಲಿರುತ್ತಾರೆ. ನೆನಪಿನಲ್ಲಿ ಸದಾ ಲೀನರಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.